ಕೊನೆಗೂ ರಾಜೀನಾಮೆ ಕೊಟ್ಟರು. ನೀವೇ ಹೇಳ್ತಿರಲ್ಲ, ಕೊನೆಗೂ 47 ದಿವಸ ಇಡೀ ಮಕ್ಕಳ ಭವಿಷ್ಯತ್ ಜೊತೆ ಚೆಲ್ಲಾಟ ಆಡಿ ಸುಮಾರು 10-20 ಮಕ್ಕಳು ಪ್ರಾಣ ಕಳ್ಕೊಂಡು 1.5 ಲಕ್ಷ ಜನ 2ನೇ ನೀಟ್ ಪರೀಕ್ಷೆಗೆ ಇವತ್ತು ಹಾಜರಾಗಲಿಲ್ಲ ಮಾನಸಿಕ ಒತ್ತಡದಿಂದ. ಇವತ್ತು ಪ್ರಧಾನಮಂತ್ರಿಗಳು ಇವತ್ತು ನಾಚಿಕ್ ಪಡುವಂತ ಪರಿಸ್ಥಿತಿ ಇದು. 24 ಗಂಟೆ ಒಳಗಡೆ ಇದನ್ನು ಮಾಡಬೇಕಾಗಿತ್ತು, ಏನಾದರೂ ಮರ್ಯಾದೆ ಉಳಿತಿತ್ತು. ಈಗ ಯುವಕರು ಇವತ್ತೊಂದು ದಿವಸ ವಿದ್ಯಾರ್ಥಿಗಳು ನಾವು ಬಹಳ ದೊಡ್ಡ ಹೋರಾಟ ಮಾಡಿದ್ಮೇಲೆ ಇವತ್ತು ಎಚ್ಚೆತ್ಕೊಂಡು ತಡವಾಗಿ ಕುಂಭಕರ್ಣದ ನಿದ್ರೆಯಿಂದ ಎಚ್ಕೊಂಡು ಈಗ ಇದನ್ನ ಅನಿವಾರ್ಯವಾಗಿ ಮಾಡಿದ್ದಾರೆ. ಯಾಕಂದ್ರೆ ಗೊತ್ತಾಯ್ತು ಅವ್ರಿಗೆ ಇನ್ನು ಮುಂದೆ ಇವರು ಅಚ್ಚೇ ದಿನ ನಡೆಯೋದಿಲ್ಲ, ಇವರು ಸುಳ್ಳುಗಳ ನಡೆಯೋದಿಲ್ಲ ಅಂತ ತಿಳ್ಕೊಂಡು ಈಗ ಅನಿವಾರ್ಯವಾಗಿ ಇವತ್ತು ದಿವಸ ಈ ಹೆಜ್ಜೆ ಇಟ್ಟಿದ್ದಾರೆ. ಅದು ಏನು ಒತ್ತಡದಿಂದ ಇವತ್ತು ದಿವಸ ಒಂದ್ ಕಡೆ ಕಾಕ್ರೋಚ್ ಜನತಾ ಪಾರ್ಟಿ, ನಿಮ್ಮ ವ್ಯಾಂಕೋಕ್ಕು ಮತ್ತು ಇನ್ನೊಂದು ಕಡೆ ನಮ್ಮ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು ಎಲ್ಲರೂ ಹೋರಾಟ ಮಾಡಿದ್ರಿಂದ ಇವತ್ತು ರಾಜೀನಾಮೆ ಪಡ್ಕೊಂಡಿದ್ದಾರೆ. ಆದರೆ ಇಟ್ಸ್ ಟೂ ಲೇಟ್. ಇದು ಮೋದಿ ಯುಗ ಅಂತ್ಯಗೊಳ್ಳಕ್ಕೆ ಪ್ರಾರಂಭ ಆಗಿದೆ. 2014ರಲ್ಲಿ ಇವ್ರು ಏನು ಭರವಸೆಗಳನ್ನು ಕೊಟ್ಟು ಅಚ್ಚೇ ದಿನ ಹೆಂಗೆ ಒಳ್ಳೆ ದಿನ ಬರ್ತವೆ, ಎಲ್ಲ ಬೆಲೆಗಳು ಗಗನಕ್ಕೇರಿದಾವೆ, ಕೆಳಗಿಳಿಸ್ತೀವಿ, ಪೆಟ್ರೋಲು, ಡೀಸೆಲ್ಲು, ಗ್ಯಾಸ್ ಸಿಲಿಂಡರು, ಡಾಲರ್ ರೇಟು, ಇದೆಲ್ಲವೂ ಕೂಡ ಇವತ್ತು ದಿವಸದಾಗಿದೆ. ಈಗ ನೆಕ್ಸ್ಟ್ ಬರ್ತದೆ ಎಥನಾಲ್. ಎಥನಾಲು ಅದೇ ವೈಜ್ಞಾನಿಕವಾಗಿ ಅದನ್ನ ಸರಿಯಾಗಿ ಟೆಸ್ಟ್ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಎಕ್ಸ್ಪರ್ಟ್ಸ್ನ ತಜ್ಞನ ಕರೆದು ಬೇರೆ ಬೇರೆ ವಿದೇಶದಲ್ಲಿ ಇರುವಂತಹದ್ದು ಎಥನಾಲ್ ಏನು ಬ್ರಾಜಿಲ್ ಮತ್ತು ಇನ್ನಿತರ ಕಂಟ್ರೀಸ್ದಿಂದ ಇದು ಮಾಡುವಂತಹದ್ದು, ಯಾವ ರೀತಿಯ ಜನಸಾಮಾನ್ಯರ ಏನು ವಾಹನಗಳಿದಾವೆ ಅದಕ್ಕೆ ಹಾನಿ ಆಗದ ಹಾಗೆ ಮತ್ತು ಈ ಮೈಲೇಜ್ ಕಡಿಮೆ ಆಗುವಂಥದ್ದು ಏನಾಗ್ತದೆ, ಇದರೆಲ್ಲವನ್ನ ಗಮನದಲ್ಲಿಟ್ಕೊಂಡು ಒಂದು ಸಹ ಎಥನಾಲ್ ಪಾಲಿಸಿಯನ್ನು ಮಾಡಬೇಕಾಗಿತ್ತು, ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಏಕಾಏಕಿ ಮನಸ್ಸಿಗೆ ಬಂದಂತೆ ಅವ್ರದ್ದು ಫಾರಿನ್ ಪಾಲಿಸಿನೂ ಮನಸ್ಸಿಗೆ ಬಂದಂತೆ. ಅಟಲ್ ಬಿಹಾರಿ ವಾಜಪೇಯಿ ಅದಕ್ಕೆ ಫೈನಾನ್ಷಿಯಲ್ ಪಾಲಿಸಿ ಇದನ್ನ ನಮ್ಮ ಫಾರಿನ್ ಪಾಲಿಸಿನೂ ಒಪ್ಕೊಂಡಿದ್ರು. ಇವತ್ತು ಮನಮೋಹನ್ ಸಿಂಗ್ ಅವ್ರನ್ನ ನೆನೆಸ್ಬೇಕು ನಾವು. ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಇದ್ದಾಗ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ, ತದನಂತರ ಅವರೇ ಪ್ರಧಾನಮಂತ್ರಿಯಾಗಿ ದೇಶಕ್ಕೆ ಒಂದು ಅತ್ಯಂತ ಹೆಮ್ಮೆ ಪಡುವಂತ ಒಂದು ಆರ್ಥಿಕ ವ್ಯವಸ್ಥೆಯನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ರು. ಸಂಪೂರ್ಣವಾಗಿ ಅದನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ದೇಶ ಅಧೋಗತಿಗೆ ಹೋಗಿದೆ ಇವತ್ತೊಂದು ದಿವಸ. ಇನ್ನು ಮುಂದೆ ಮೋದಿ ಅವರ ಇದು ನಡೆಯಲ್ಲ. ಆಮೇಲೆ ವಾಟ್ಸಪ್ನಲ್ಲಿ ಒಬ್ಬ ಪ್ರಧಾನಮಂತ್ರಿ ಘನತೆ ಗೌರವ ಅಂತದ್ದು ಯಾರೇ ಅಡ್ರೆಸ್ ಮಾಡ್ಬೇಕಾದ್ರೆ ಇವತ್ತು ದಿವಸ ಪ್ರಧಾನಮಂತ್ರಿ ಅದಕ್ಕೆ ಪ್ರಾಪರ್ ಒಂದು ಪ್ರೋಟೋಕಾಲ್ ಇರ್ತದೆ, ಘನತೆ ಗೌರವ ಇರ್ತದೆ. ವಾಟ್ಸಪ್ ಮಾಡಿ ಇವತ್ತು ದಿವಸ ರಾತ್ರಿ ವಾಟ್ಸಪ್ ಮಾಡಿ ಹುಡುಗಾಟಿಕೆನಾ ಇದು? ಒಂದ್ ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡಲಿಲ್ಲ. ಮನೆಯಲ್ಲಿ ವಿದೇಶಕ್ಕೆ ಹೋದಾಗೂ ಪ್ರೆಸ್ನವ್ರು ಕೇಳಿದ್ರೆ ಓಡೋಗ್ಬಿಟ್ರು. ಸುಮ್ಮನೆ ಟೆಲಿಪ್ರಾಂಪ್ಟರ್ ಇಟ್ಕೊಂಡು ಏನ್ ಬರ್ದು ಕೊಟ್ಟಿರ್ತಾರೆ ಅದನ್ನ ಓದೋದು. ಎಲ್ಲ ರಂಗದಲ್ಲಿ ವಿಫಲ ಆಗಿದ್ದಾರೆ ತುಂಬ. ಬೆಲೆ ಏರಿಕೆ, ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ಏನ್ ದ್ವಿಗುಣ ಆಯ್ತು ರೈತರ ಆದಾಯ? ಪೆಟ್ರೋಲ್, ಫರ್ಟಿಲೈಸರ್ ರೇಟು, ಗೊಬ್ಬರ ರೇಟು, ಬೀಜಗಳ ರೇಟು, ನಮ್ಮ ಔಷಧಿ ರೇಟು ಯಾವುದು ಒಳ್ಳೇದಾಗಿದೆ ಹೇಳಿ? 14ರಿಂದ 19 ತನ 19ರಿಂದ ಈಗ 24ವರೆಗೆ ನಡೀತೀವಿ ಒಂದು ದಿವಸ. ಹಿಂದೂ ಮುಸ್ಲಿಂ ಇದರಲ್ಲಿ ಬಾರಾಕ್ ಉನ್ ಮಾಫ್ ಅಂತಾರಲ್ಲ, ಹಿಂದೂ ಮುಸ್ಲಿಂ ಅಂತ ಹೇಳಿ ಇವತ್ತೊಂದು ದಿವಸ ಡಿವೈಡ್ ಮಾಡಿ ಇವತ್ತು ಇದು ಮಾಡಿದ್ವಿ. ಈಗ ಅಲ್ಲಿ ಯುವಕರು ಯಾರು ಎಲ್ಲ ಹಿಂದೂಗಳು ಇದ್ರು, ಮುಸಲ್ಮಾನರು ಇದ್ರು, ಕ್ರಿಶ್ಚಿಯನ್ರು ಇದ್ರು, ಎಲ್ಲರೂ ಕೂಡ ಇದ್ರು. ಅಷ್ಟೇ ಅಲ್ಲ, ಆ ಹೋರಾಟದಲ್ಲಿ ಬಿಜೆಪಿ ಲೀಡರ್ಗಳ ಮಕ್ಕಳೇ ಇದ್ರು. ಇದು ಯುವ ಶಕ್ತಿ ಇವತ್ತು ದಿವಸ. ಆದ್ರೆ ಇವರೆಲ್ಲರೂ ನಮ್ಮ ಮಕ್ಕಳು ಭವಿಷ್ಯತ್ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅಲ್ಲೇ ಕೇಂದ್ರದಲ್ಲಿ JEE ಇದೆ, ಪರೀಕ್ಷೆ ಮಾಡ್ತಾರೆ. ನಮ್ಮಲ್ಲಿ CET ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ. ಏನಾದ್ರೂ ಅಂತವಾಗಿದಾವ? ಎಕ್ಸ್ಪರ್ಟ್ಸ್ ಕರ್ಕೊಂಡು ಸಿಸ್ಟಮ್ ಇದು ಮಾಡಿ 24 ಗಂಟೆ ಒಳಗಾಗಬೇಕಾಗಿತ್ತು. ಮತ್ತೆ ಇವರು ಯುವಕರ ಪಕ್ಷ ನಾವು ಅಂತ ಹೇಳ್ಕೊಳ್ಳುವಂತ ಬಿಜೆಪಿ ಅವರು ಪ್ರಧಾನಮಂತ್ರಿ ಯುವಕರ ಬಗ್ಗೆ ಇವತ್ತೊಂದು ದಿವಸ ಎಲ್ಲ ಇದು ಮಾಡಿಸಿ ಅವ್ರ ಮತ ಹಾಕಿಸ್ಕೊಂಡು ಅವರಿಂದ ಅಧಿಕಾರಕ್ಕೆ ಬಂದು ಆ ಯುವಕರಿಗೆ ಭವಿಷ್ಯತ್ತನ್ನ ಹಾಳು ಮಾಡುವಂತ ಕೆಲಸ ಮಾಡಿದ್ದಾರೆ. ಇದನ್ನ ಜನ ಕ್ಷಮಾ ಮಾಡಿದ್ರೆ ಮುಗಿತೀಗ. ಇದು ರಿವರ್ಸ್
ಸರ್ಕಲ್ ಚಾಲೂ ಆಗಿಬಿಟ್ಟಿದೆ. ಮೋದಿಯವರು ವಿದ್ಯಾರ್ಥಿ ಕ್ಷಮೆ ಕೇಳಬೇಕಂತ ರಾಹುಲ್ ಗಾಂಧಿ ಅವರು ನಿಶ್ಚಿತವಾಗಿ ನಾವು ಕ್ಷಮೆ ಕೇಳೋದು ಅಂದ್ರೆ ಜೀವ ವಾಪಸ್ ಕೊಡ್ತೀರಾ? ಅವು 10 ಜನ 20 ಜನ ಅವರು 22 ಜನ ಪ್ರಾಣ ಕಳ್ಕೊಂಡ್ರೆ ಜೀವ ವಾಪಸ್ ಕೊಡ್ತಾರೆ ಮೋದಿ? ಪರಿಹಾರ ಕೊಡ್ಬೋದು, ನೀವು ಜೀವ ವಾಪಸ್ ಕೊಡ್ತೀರಾ? ಅವ್ರದ್ದು ಆ ಮಕ್ಕಳ ಜೀವ ವಾಪಸ್ ಕೊಡ್ತಾರೆ ಅವರು? ಮತ್ತೆ ನಾಚಿಕೆ ಬಿಟ್ಟು ಪಕ್ಷದವ್ರು ಪ್ರತಿಭಟನೆ ಮಾಡಿದ್ದಾರೆ ಎಲ್ಲ ಕಡೆ. ಏನು ಅಂತಂದ್ರೆ ಪ್ರಶ್ನೆ ಪೇಪರ್ ಲೀಕ್ ಆಗಿದ್ದು ಕರೆಕ್ಟು ಅಂತಾನ, 10-20 ಮಕ್ಕಳು ಸತ್ತಿದ್ದು ಕರೆಕ್ಟ್ ಅಂತಾನ, 1.5 ಲಕ್ಷ ಜನ ಮತ್ತೆ ಮರು ಪರೀಕ್ಷೆಗೆ ಹಾಜರಾಗಲಿಲ್ಲ ಅದನ್ನು ಸತ್ಯನಾ? ಅದ್ರ ಸಲುವಾಗಿ ಪ್ರತಿಭಟನೆಯೇ ದೇಶ ವಿರೋಧಿ ಅಂತ ಆರೋಪ ಮಾಡಿದ್ದಾರೆ. ಅದೇ ಎಲ್ಲವನ್ನ ಇದೆ. ನಿಮ್ಮ ವೈಫಲ್ಯ ಬಂದಮೇಲೆ ಪಾಕಿಸ್ತಾನ, ಹಿಂದೂ ಮುಸ್ಲಿಮು, ಬೆಲೆ ಏರಿಕೆಗೂ ಪಾಕಿಸ್ತಾನು, ಬೆಲೆ ಏರಿಕೆಗೂ ಮುಸ್ಲಿಮಾನು, CET ಪೇಪರ್ ಲೀಕಿಗೂ ಮುಸಲ್ಮಾನು, ಅಲ್ಲೂ ಹಿಂದೂ ಮುಸ್ಲಿಮು ಎಲ್ಲ ಏನು ಬರ್ತದೆ ಅಂದ್ರೆ ಏನರ್ಥ? ಕಾಂಗ್ರೆಸ್ ಕಾಲದಲ್ಲಿ ಕೂಡ ಅನೇಕ ಪೇಪರ್ಗಳಿದ್ದು ಲೀಕ್ ನೋಡಿ. ಅವಾಗ ನಾವು ಕೇಳಿರಿ, UPAದಲ್ಲಿ ನಿಮ್ಗೆ ಗೊತ್ತಿರಬೇಕು, ಬರೀ ನೋಷನಲ್, ನೋ ಪ್ರೂಫ್, ಬರೀ ನೋಷನಲ್ ಪೇಪರ್ ಮೇಲೆ ಅಕಾಡೆಮಿಕ್ ಆಗಿ 2G 3G ಆದ್ಮೇಲೆ ರಾಜೀನಾಮೆ ಕೊಟ್ಟಂಥದ್ದು ನಮ್ಮಲ್ಲಿ. ಎಷ್ಟು ಸಲ ಕೊಟ್ಟಿಲ್ಲ ಎಂತ ನೈತಿಕ ಜವಾಬ್ದಾರಿ ಹೊತ್ಕೊಂಡು ಶಿವರಾಜ್ ಪಾಟೀಲ್ರು, ವಿಲಾಸರಾವ್ ದೇಶಮುಖ್ರು ಎಷ್ಟು ಜನ ತಿಳಿಸ್ಕೊಟ್ಟಿಲ್ಲ ನೈತಿಕ? ಇಲ್ಲೇ ಜಾರ್ಜ್ ಅವರು ಪಾಪ ಅವ್ರು ಏನೂ ಭಾಗ ಇರಲಿಲ್ಲ ತುಂಬ. ನಾಚಿಕ್ ಬರಬೇಕು. 47 ದಿವಸ ಇದು ಮಾಡಿದ್ಮೇಲೆ ಈಗ ಕುಂಭಕರ್ಣ ನಿದ್ದೆಯಿಂದ ಈಗ ಎದ್ದು ಇದು ಮಾಡ್ತಾ ಇದ್ದಾರೆ. ಇದು ಸರಿಯಾಗೋದಲ್ಲ. ಇವರ ಕಾಲ ತಿರುಗಿದೆ. ಯುಗ ಅಂತ್ಯ. ಕ್ರೆಡಿಟ್ ನಮ್ಮ ಯುವಕರು, ಮಕ್ಕಳು, ಏನಾದರೂ CPI ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲರೂ ಹೋರಾಟ ಮಾಡಿರ್ಬೋದು, ಸಪೋರ್ಟ್ ಮಾಡಬೇಕು. ಕ್ರೆಡಿಟ್ ವಿದ್ಯಾರ್ಥಿ 22 ಜನ ಏನು ಪ್ರಾಣ ಕಳ್ಕೊಂಡಿರಲ್ಲ ಅವ್ರಿಗೆ ಇದನ್ನು ಸಮರ್ಪಣೆ ಮಾಡಿ. ಸಚಿವ ಸಂಪುಟ ವಿಸ್ತರಣೆ, ಸುಸಂಪುಟ ವಿಸ್ತರಣೆ ಆಗ್ತದೆ ಈಗ 3 ದಿವಸದಲ್ಲಿ. ಸರ್, ಇಬ್ರು ನಮ್ಮಲ್ಲಿ ಕಾಂಪಿಟೇಷನ್ ಅಲ್ಲಿ ಎಲ್ಲಿ? ಬಿಜಾಪುರ ಜಿಲ್ಲೆಯಿಂದ. ನನಗೆ ಗೊತ್ತಿಲ್ಲಪ್ಪ, ನಾನು ಒಂದೇ ಹೇಳ್ತೀನಿ, ನನಗೆ ಯಾರು ಕಾಂಪಿಟೇಷನ್ ಆಗಿದಾರ ಬಿಟ್ಟಾರ ನನಗೆ ಗೊತ್ತಿಲ್ಲ. ವಿಜಯಪುರ ಜಿಲ್ಲೆಗೆ ಇನ್ನೊಂದು ಮಂತ್ರಿ ಸ್ಥಾನ ಕೊಡಬೇಕು ಅಂತ ನಾನು ಒತ್ತಾಯ ಮಾಡಿದ್ದೀನಿ. ನಾನು ಯಾರಿಗೂ ಕೂಡ ನಾನು ಯಾರು ಹಸ್ತಕ್ಷೇಪ ಮಾಡ್ತಾ ಇಲ್ಲ. ಸರ್, ತಾವು DCM ಆಗ್ತೀರಿ ಅಂತ 2 DCM ಕೊಡಬೇಕು. ಅದು ಯಾವುದು ಕೂಡ ನನಗೆ ಗೊತ್ತಿಲ್ಲ. ಮುಂದಿನ ಚುನಾವಣೆ ಗಮನ ಇಟ್ಕೊಂಡು ಕೊಟ್ಟರೆ ಒಳ್ಳೇದಾಗುತ್ತೆ. 2 DCM ದಿವಸ ಹಿಂದೆ ಪ್ರಸ್ತಾವನೆಗಳು ಅದು ಇತ್ತು, ಚರ್ಚೆಗಳಾಗಿತ್ತು. ಅದು ಹಿಂದೆ ಯಾವಾಗ ಆಗಿಲ್ಲ. ಈಗ ಅದೇನು ಪಕ್ಷ ಯಾವಾಗ ನಿರ್ಧಾರ ಮಾಡಿದ್ರೆ ಆಗ್ತದೆ. ಪಕ್ಷ ನಿರ್ಧಾರ ಮಾಡ್ಬೇಕಲ್ಲ. ಚರ್ಚೆ ಮಾಡಿ ಸಾಮಾಜಿಕ ಚರ್ಚೆ ಮಾಡಿಲ್ಲ ಅಂದ್ರೆ ಚರ್ಚೆ ಮಾಡಿಲ್ಲ. ಸಾಮಾಜಿಕ ನ್ಯಾಯದ ಪ್ರಕಾರ ಆಗ್ಬೇಕಾಗುತ್ತೆ. ಯಾಕಂದ್ರೆ ಒಕ್ಕಲಿಗರ ಲಿಂಗಾಯತರಿಲ್ಲ ನೋಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಅದೆಲ್ಲ ಹಿಡಿಯೋದಿಲ್ಲ. ಕಾಂಗ್ರೆಸ್ನಲ್ಲಿ ಪಕ್ಷ, ಕಾಂಗ್ರೆಸ್ ಕುಟುಂಬ ಅದು. ಸರ್, ರಾಜ್ಯದಲ್ಲಿ ಈಗ ಭೀಕರ ಬರ ಇದೆ. ವಿಜಯಪುರ ಜಿಲ್ಲೆ ಮಳೆ ಕೂಡ ಆಗಿಲ್ಲ. ಎಲ್ಲಾನು ಕೂಡ ಬಿಜಾಪುರ ಜಿಲ್ಲೆ ಬರಗಾಲ ಘೋಷಣೆ ಮಾಡೋದು ಯಾರು? ಕೇಂದ್ರ ಸರ್ಕಾರ. ಮಾನದಂಡಗಳಿವೆ. ಆಗಸ್ಟ್ ತನಕ 2 ದಿವಸ ಅವ್ರಿಗೆ ಒಂದೇನು ಮಾನದಂಡ ಹಾಕ್ಬಿಟ್ಟಿದ್ದಾರೆ. ಆದರೆ ಅದು ಉಪಯೋಗ ಆಗುತ್ತಲ್ಲ. ಆಗಸ್ಟ್ ಆದಮೇಲೆ ಅದೆಲ್ಲ ಮಳೆ ಬೆಳೆ ಎಲ್ಲ ಅವಾಗ ಲಾಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡೋದು ಕೇಂದ್ರ ಸರ್ಕಾರ. ಆದರೆ ಕೆಲವು ಕಡೆ ಇವತ್ತು ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಒಂದೇ ಬಿತ್ತನೆ ಆಗಿದ್ದು ಹಾಳಾಗೋಗಿದೆ. ಪುಣ್ಯಕ್ಕೆ ಸ್ವಲ್ಪ ಮೊದಲಲ್ಲಿ ನೀರಾಯಿತು, ಡ್ಯಾಮ್ಗಳಲ್ಲಿ ನೀರು ಬಂದು ಇವತ್ತು ನಾವು ಬದುಕಿದ್ದೀವಿ ಕುಡಿಯೋಕೆ ನೀರಿಗೆ. ಆದರೆ ಕೃಷಿ, ಮಳೆ ಆಧಾರಿತ ಕೃಷಿ ಏನಿದೆ ಸಂಪೂರ್ಣವಾಗಿ ಈ ರಾಜ್ಯದಲ್ಲಿ ವಿಫಲ ಆಗಿದೆ. ಮಳೆ ಆಧಾರಿತ ಕೃಷಿ. ಒಂದನೇ ಸಲ ಅವ್ರು ಬಿತ್ತನೆ ಮಾಡಿದಂಥ ಬೀಜ, ಗೊಬ್ಬರ ದುಡ್ಡನ್ನು ಹೊಂದಲ್ಲ. ಸರ್, ಇನ್ನು ನೀರಾವರಿ ಸಲಹಾ ಸಮಿತಿ, ಆಲ್ಮಟ್ಟಿಲಿ ಏನು ಸಮಿತಿ ಮಾಡಿದ್ರೆ ಸಮಿತಿ ರೈತ ನೀರಾವರಿ ಸಲಹಾ ಸಮಿತಿ ಆಗಿಲ್ಲ. ಆಗ್ತದೆ. ನೀರಾವರಿ ಸಚಿವರು ಬಂದಿಲ್ಲ, ಬಾಗಲಕೋಟೆ ಉಸ್ತುವಾರಿ ಸಚಿವರಿಲ್ಲ. ಅಂದ್ರೆ 2-3 ದಿವಸ ಅದಕ್ಕೆ ಉಸ್ತುವಾರಿ ಸಚಿವರೇ ಅಧ್ಯಕ್ಷ, ಚೇರ್ಮನ್ ಇರ್ತಾರೆ ಸರ್. ಉಸ್ತುವಾರಿ ಸಚಿವರೇ ಚೇರ್ಮನ್. ಅದು ಫಾರ್ಮುಲಾ ಏನಿದೆ ಗೊತ್ತಿಲ್ಲ ನನಗೆ. ಅಂದ್ರೆ ಯಾದಗಿರಿಲಿ ಆಲ್ರೆಡಿ ಸೇರಿಸಿದ್ದಾರೆ ಸರ್. ಸಭೆ ಜನವರಿ 11 ವೆಲೋಡ್ರೋಮ್ ಉದ್ಘಾಟನೆ ಆಗಿದೆ. ಅದು ಇನ್ನೂ ಮುಕ್ತಾಗಿಲ್ಲ ವಿದ್ಯಾರ್ಥಿಗಳಿಗೆ. ನಾನು ಚೆಕ್ ಮಾಡ್ತೀನಿ.
ಡೆಫಿನೆಟ್ಲಿ ಅದ್ರ ಬಗ್ಗೆ ಹೇಳಿ ಸರ್. ಸಿದ್ದರಾಮಯ್ಯ ಅವರ ಬಗ್ಗೆ ಕಾಂಗ್ರೆಸ್ನ ವಕ್ತಾರರೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. MS ಪಾಟೀಲ್ ಗಣ್ಯರವರು ಈ ಸಿದ್ದರಾಮಯ್ಯ ಅವರು ಏನು ಫಂಕ್ಷನ್ ಮಾಡಿದ್ರು ವಿಜಯಪುರದಲ್ಲಿ, ಆ ರೀತಿ ಫಂಕ್ಷನ್ ಮಾಡಿದಾಗ ಅಲ್ಲಿ ಸಿದ್ದರಾಮಯ್ಯನವರು ನಮ್ಗೆ ಅಲ್ಲಿ ಮನೆ ಅವ್ರ ಕಡೆ ನಾವು ಹೋಗಿದ್ದು ಭೇಟಿಗೆ, ಅಲ್ಲೂ ನಮ್ಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಸಿದ್ದರಾಮಯ್ಯ ಅವರು ರೆಸ್ಪಾನ್ಸ್ ಮಾಡಲಿಲ್ಲ. ಇವರೆಲ್ಲ ನಿಯೋಗ ಹೋಗಿದ್ದಾರೆ. ಅನ್ಯಾಯ ಆಗ್ತಾ ಇದೆ ಜಿಲ್ಲೆ. ನನಗೆ ಗೊತ್ತಿಲ್ಲ, ನಾನು ಚೆಕ್ ಮಾಡಿ ಸರ್ ಅದು ವೆಲೋಡ್ರೋಮ್ ವೆಲೋಡ್ರೋಮ್ ನಿಶ್ಚಿತವಾಗಿ ನಾನು ಇವತ್ತೇ ಅವ್ರಿಗೆ ಸೂಚನೆ ಕೊಡ್ತೀನಿ ಜಿಲ್ಲಾಧಿಕಾರಿಗಳಿಗೆ. ಅದನ್ನ ಫಂಕ್ಷನಲ್ ಮಾಡ್ತೀವಿ, ಅದನ್ನ ಹಾಗೆ ಇಟ್ಕೊಂಡು ಬರಕ್ಕೆ ಬರಲ್ಲ. ಇನ್ನೂ ಏನಾದರೂ ಸ್ವಲ್ಪ ಏನಾದರೂ ಇದು ಬೇಕಾಗಿದೆ ಅದಕ್ಕೆ ಸಪೋರ್ಟ್ ಮಾಡ್ಕೊಡ್ತೀವಿ.